NMMS ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 8ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಆಟದ ಮೊದಲಾರ್ಧವನ್ನ ಯಾರು ಬೇಕಾದರೂ ಆಡ್ತಾರೆ, ಆಟದ ದ್ವಿತೀಯಾರ್ಧವನ್ನ ಯಾರು ಚೆನ್ನಾಗಿ ಆಡ್ತಾರೆ ಅವರು ಪಂದ್ಯವನ್ನು ಗೆಲ್ಲಕ್ಕೆ ಸಾಧ್ಯ. ಈ ಮಾತಿನ ಅರ್ಥ ಏನಂದ್ರೆ, ಆ ಸೋಲುವ ಕೊನೆ ಕ್ಷಣದವರೆಗೂ ಕೂಡ ಗೆಲ್ಲೇಬೇಕಂತೇಳಿ ಪ್ರಯತ್ನ ಪಟ್ಟರೆ ಯಾವುದೇ ಒಂದು ಪಂದ್ಯವನ್ನು ಕೂಡ ನಾವು ಗೆಲ್ಬೋದು. ಅಂದ್ರೆ ಈ ಪರೀಕ್ಷೆ NMMS ಪರೀಕ್ಷೆ ಬರುವ ಕೊನೆ ಕ್ಷಣದವರೆಗೂ ಕೂಡ ನೀವು ನಿರಂತರವಾಗಿ ಅಭ್ಯಾಸ ಮಾಡೋದನ್ನು ಮುಂದುವರಿಸಿದ್ರೆ ಈ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ನೀವು ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಐತೆ. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನೀವು ಅಭ್ಯಾಸ ಮುಂದುವರಿಸಿ ಅಂತ ಹೇಳ್ತಾ, ಇವತ್ತು NMMS ಪೇಪರ್ 2 ಶಾರ್ಟ್ ಗಣಿತ 20 ಅಂಕ ಇದೆ. NMMS ಪೇಪರ್ 2 ಶಾರ್ಟ್ ಗಣಿತಕ್ಕೆ 20 ಅಂಕ ಐತ್ ಬಿಡಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳು ನಿರ್ಲಕ್ಷ್ಯ ಮಾಡ್ತಾರೆ. ಆ ಥರ ನಿರ್ಲಕ್ಷ್ಯ ಮಾಡೋದ್ರಿಂದ ಅವರು ಪೇಪರ್ 2ದಲ್ಲಿ ಸ್ಕೋರ್ ಆಗೋದರಲ್ಲಿ ವಿಫಲರಾಗ್ತಾರೆ. ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ನಾವು NMMS ಪೇಪರ್ 2 ಶಾರ್ಟ್ ಗಣಿತಕ್ಕೆ ಏನೇನು ಸಿಲೆಬಸ್ ಇರ್ತೈತಿ, ಅಭ್ಯಾಸ ಪತ್ರಿಕೆ ಏನಿರ್ತೈತಿ, ಹಳೆಯ 2 ಪ್ರಶ್ನೆ ಪತ್ರಿಕೆಯಲ್ಲಿ ಅಂದರೆ ಕಳೆದ 2 ವರ್ಷಗಳ ಪ್ರಶ್ನೆ ಪತ್ರಿಕೆಯಲ್ಲಿ ರೀಸೆಂಟ್ ಸಿಲೆಬಸ್ ಬಗ್ಗೆ ಏನು ಪ್ರಶ್ನೆ ಕೇಳಿದಾರ, ಮತ್ತು ಮಿನಿಮಮ್ ಆಗಿ ಇಂತಿಷ್ಟು ಟಾಪಿಕನ್ನು ನೀವು ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಗ್ಯಾರಂಟೆಡ್ ಮಿನಿಮಮ್ ಸ್ಕೋರನ್ನು ಮಾಡ್ಬೋದು ಅನ್ನುವಂಥ ವಿಷಯದ ಬಗ್ಗೆ ಪ್ರಾಕ್ಟಿಕಲಿ ಸ್ವಲ್ಪ ಚರ್ಚೆ ಮಾಡ್ತಾ ಹೋಗೋಣ. ಇವೆರಡು ಕೂಡ ಈ ವರ್ಷ ಹೊಸದಾಗಿ ಕರ್ನಾಟಕ ಸರ್ಕಾರದಿಂದ ಸಪ್ಲೈ ಅಂತ 2 ಭಾಗ 1 ಭಾಗ 2 ಟೆಕ್ಸ್ಟ್ ಬುಕ್. ಮೊದಲಿಗೆ ಈ ವರ್ಷದ ಸಿಲೆಬಸ್, ಯಾಕಂದ್ರೆ ಯಾವುದೇ ಒಂದು ಪರೀಕ್ಷೆಯಲ್ಲಿ ರೀಸೆಂಟ್ ಸಿಲೆಬಸ್ ಅನ್ನ ರೆಫರ್ ಮಾಡಬೇಕು. ಹೊಸದಾಗಿ ಏನು ಸಿಲೆಬಸ್ ಐತಿ ಅದನ್ನು ರೆಫರ್ ಮಾಡಬೇಕು, ಜೊತೆಗೆ ಹೊಸ ಕ್ವಶನ್ ಪೇಪರ್ನ ರೆಫರ್ ಮಾಡಬೇಕು. ಅಂದಾಗ ನಿಮಗೆ ಆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಸಂಖ್ಯೆ ಗಳಿಸೋದಕ್ಕೆ ಪ್ರಾಕ್ಟಿಕಲ್ ಆಗಿ ಡಿಸಿಷನ್ ತಗೊಳ್ಳೋಕೆ ಹೆಲ್ಪ್ ಆಗುತ್ತೆ. ನೀವು ಹಳೆ ಕ್ವಶನ್ ಪೇಪರ್ ನೋಡ್ತಾ ಹೋದಾಗ ಈಗೇನು ಪ್ರೆಸೆಂಟ್ ಸಿಲೆಬಸ್ ಐತಲ್ಲ ಅದು ಬಿಟ್ಟು ಬೇರೆ ಪಾಠ ಇದ್ವು. ಅಲ್ಲಿ ಸಂಖ್ಯೆಗಳೊಂದಿಗೆ ಆಟ ಅಂತ ಪಾಠ ಇತ್ತು, ಅಲ್ಲಿ ಮಾಯಾ ಚೌಕಗಳಂತಿದ್ವು, ಒಂದಿಷ್ಟು ಬಾಧ್ಯತೆ ನಿಯಮಗಳ ಬಗ್ಗೆ ಇತ್ತು. ಈಗ ಅವು ಯಾವ ಸದ್ಯಕ್ಕಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ನೀವು ಕ್ವಶನ್ ಪೇಪರ್ನ ನೋಡಿದಾಗ, ಅಯ್ಯೋ ಈ ಪ್ರಶ್ನೆ ನನಗೆ ಉತ್ತರ ಗೊತ್ತಿಲ್ಲಲ್ಲ, ಇದು ನನಗೆ ಗೊತ್ತೇ ಇಲ್ಲಲ್ವ, ಈ ಟೆಕ್ಸ್ಟ್ ಬುಕ್ನೇ ಇಲ್ಲಲ್ಲ, ಔಟ್ ಆಫ್ ಸಿಲೆಬಸ್ ಕೇಳಾರ, ಈ ಥರ ನೀವು ತಪ್ಪು ನಿರ್ಧಾರಕ್ಕೆ ಬರೋ ಸಾಧ್ಯತೆ ಇರ್ತದೆ. ಅದಕ್ಕೆ ಯಾವುದೇ ಪ್ರಶ್ನೆ ಪತ್ರಿಕೆ ರಚನೆ ಮಾಡೋ ಮುಂದೂ ಕೂಡ ಅವ್ರು ಏನು ಮಾಡ್ತಾರೆ, ರೀಸೆಂಟ್ ಸಿಲೆಬಸ್ ಮೇಲೆ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ನೀವು ಏನು ಆತಂಕ ಪಡೋ ಅಗತ್ಯತೆ ಇಲ್ಲ. ಮೊದಲಿಗೆ ನಾವು ಈ ವರ್ಷದ ಹೊಸ ಟೆಕ್ಸ್ಟ್ ಬುಕ್ ಒಳಗೆ ಏನು ಸಿಲೆಬಸ್ ಐತೆ ಅನ್ನೋದನ್ನು ಭಾಳಷ್ಟು ಕಡಿಮೆ ಮಾಡಿದ್ದಾರೆ. 16-17 ಘಟಕ ಇದ್ದಿದ್ದನ್ನು ಕೇವಲ 13 ಘಟಕಕ್ಕೆ ರಿಡ್ಯೂಸ್ ಮಾಡಿದ್ದಾರೆ. ಯಾವ 13 ಘಟಕ? ನೆಕ್ಸ್ಟ್ ಮಿನಿಮಮ್ ಆಗಿ ಒಂದು 8 ಟಾಪಿಕನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಗ್ಯಾರಂಟೆಡ್ ಅಂಕ ಗಳಿಸ್ಬೋದು. ಯಾವ್ಯಾವ ಪ್ರಶ್ನೆಗಳು ಇರ್ತಾವೆ ಅನ್ನೋದನ್ನ ನೋಡೋಣ. ಭಾಗಲಬ್ಧ ಸಂಖ್ಯೆಗಳು ಭಾಗ 1ರಲ್ಲಿ ಭಾಗಲಬ್ಧ ಸಂಖ್ಯೆಗಳು, ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು, ಚತುರ್ಭುಜಗಳ ಪರಿಚಯ, ದತ್ತಾಂಶಗಳ ನಿರ್ವಹಣೆ, ವರ್ಗಗಳು ಮತ್ತು ವರ್ಗಮೂಲಗಳು, ಘನಗಳು ಮತ್ತು ಘನಮೂಲಗಳು. ಇವು 6 ಪಾಠಗಳು ಮೊದಲ ಪುಸ್ತಕದಲ್ಲಿ ಇದಾವೆ. ಭಾಗ 1 ಟೆಕ್ಸ್ಟ್ ಬುಕ್ ಒಳಗೆ ಈ 6 ಅಧ್ಯಾಯಗಳು. ಭಾಗ 2ರೊಳಗೆ ಪರಿಮಾಣಗಳ ಹೋಲಿಕೆ, ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು, ಕ್ಷೇತ್ರಗಣಿತ, ಘಾತಾಂಕಗಳು ಮತ್ತು ಘಾತ ಸೂಚಿಗಳು, ನೇರ ಮತ್ತು ವಿಲೋಮ ಅನುಪಾತಗಳು, ಅಪವರ್ತಿಸುವಿಕೆ, ನಕ್ಷೆಗಳ ಪರಿಚಯ. ಇವಿಷ್ಟು ಕೇವಲ ಬರೀ 13 ಘಟಕ ಇದಾವೆ. ಕಳೆದ 3-4 ವರ್ಷಗಳ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡಿ ನಾವು ಒಂದು 8 ಟಾಪಿಕನ್ನು ನಾವು ಚೂಸ್ ಮಾಡಿದ್ವಿ. ಆ 8 ಟಾಪಿಕ್ ಮೇಲೆ ಮಿನಿಮಮ್ ಒಂದೊಂದು ಪ್ರಶ್ನೆ 2 ಪ್ರಶ್ನೆ ಅಂತೂ ಕೇಳಿದ್ದನ್ನು ನೀವು ಕ್ವಶನ್ ಪೇಪರ್ನೇ ನೋಡ್ಬೋದು. ಹಾಗಾಗಿ ನೀವು ಸಂಖ್ಯೆಗಳ ಸಂಬಂಧಪಟ್ಟಂತೆ ಅಂದ್ರೆ ವಿಭಾಜ್ಯ ಸಂಖ್ಯೆಗಳು ಆಗಿರ್ಬೋದು, ಅವಳಿ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೋದು, ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀವು ನೋಡಿಕೊಂಡ್ರೆ 1 ಅಂಕ ಗಳಿಸ್ಬೋದು. ರೇಖಾತ್ಮಕ ಸಮೀಕರಣ ಆಲ್ರೆಡಿ ಸಿಲೆಬಸ್ ಐತಿ. ಚತುರ್ಭುಜಗಳು ಕೂಡ ಪ್ರತಿ ವರ್ಷ ಕನಿಷ್ಠ 2 ಪ್ರಶ್ನೆ ಕೇಳಿದ್ದಾರೆ ಈ ಚತುರ್ಭುಜಗಳ ಘಟಕದ ಮೇಲೆ. ಅದಕ್ಕೆ ಭಾಳ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ. ಕ್ಷೇತ್ರಗಣಿತ ಅಂದ್ರೆ ವಿಸ್ತೀರ್ಣ ಮತ್ತು ಘನಫಲ ಸಂಬಂಧಪಟ್ಟಂಥ ಪ್ರಶ್ನೆ ಗ್ಯಾರಂಟೆಡ್ ಇರ್ತವೆ. ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್, ಬೀಜೋಕ್ತಿಗೆ ಸಂಬಂಧಪಟ್ಟಂತೆ ಸುಲಭೀಕರಿಸುವಂಥ ಒಂದು ಸಮಸ್ಯೆಯನ್ನು ಕೊಟ್ಟಿರ್ತಾರೆ. ವರ್ಗ ವರ್ಗಮೂಲ ಘನಮೂಲಗಂತೂ ಗ್ಯಾರಂಟಿ 1 ಅಥವಾ 2 ಪ್ರಶ್ನೆ ನಿರೀಕ್ಷೆ ಮಾಡ್ಬೋದು. ಅನುಪಾತ ಸಮಾನುಪಾತದ ಮೇಲೆ ಅದು ಕೂಡ ಒಂದು ಗ್ಯಾರಂಟಿ ಪ್ರಶ್ನೆ ನಿರೀಕ್ಷೆ ಮಾಡ್ಬೋದು. ಘಾತಾಂಕಗಳ ತತ್ವದ ಮೇಲಂತೂ ಕೂಡ ಪ್ರತಿ ಕ್ವಶನ್ ಪೇಪರ್ ಒಳಗೂ ಪ್ರಶ್ನೆಗಳು ಅದಾವೆ. ಅಂದರೆ ನೀವು 8 ಟಾಪಿಕನ್ನು ನೀವು ಚೆನ್ನಾಗಿ ಸ್ಟಡಿ ಮಾಡಿದ್ರೆ, ಜೊತೆಗೆ ನೀವು ಸಜಾತಿ ವಿಜಾತಿ ಪದಗಳು, ಸಜಾತಿ ಪದಗಳ ಸಂಕಲನ, ಚಿಹ್ನೆಗಳ ಗುಣಾಕಾರದ ನಿಯಮಗಳು, ಘಾತಾಂಕದ ನಿಯಮ ಗೊತ್ತಿರ್ಬೇಕು. 5 ಘಾತಾಂಕದ ನಿಯಮ ಇವಿಷ್ಟು ಗೊತ್ತಿದ್ರೆ ನೀವು ಮಿನಿಮಮ್ 20ಕ್ಕೆ 15-16 ಅಂಕ ಗಳಿಸ್ಬೋದು. ಒಂದು 2-3 ಪ್ರಶ್ನೆ ಏನು ಮಾಡಿರ್ತಾರೆ ಅಂದರೆ ಇಲ್ಲಿ ಸ್ವಲ್ಪ ಕ್ಲಿಷ್ಟತೆ ಮಟ್ಟ ಜಾಸ್ತಿ ಮಾಡಿರ್ತಾರೆ. ಅವನು ಕೂಡ ನೀವು ಒಂದು 4-5 ವರ್ಷ ಕ್ವಶನ್ ಪೇಪರ್ ಬಿಡಿಸ್ಬಿಟ್ರೆ ನಿಮ್ಗೊಂದು ಐಡಿಯಾ ಬರ್ತೈತಿ. ಅದನ್ನು ಬೇಸಾಗಿ ಇಟ್ಕೊಂಡು ಎಷ್ಟೇ ಟಫ್ ಕ್ವಶನ್ ಕೊಟ್ಟರು ಕೂಡ ನೀವು ಬಿಡಿಸೋ ಸಾಧ್ಯತೆ ಇದೆ. 2021-22ನೇ ಸಾಲಿಂದು, ನೆಕ್ಸ್ಟ್ 22-23 ಸಾಲಿಂದು 2 ಶಾರ್ಟ್ ಗಣಿತದ ಕ್ವಶನ್ ಪೇಪರ್ ಇದಾವೆ. ಒಂದೊಂದೇ ಪ್ರಶ್ನೆ ನೋಡ್ತಾ ಹೋಗ್ತೀವಿ. ಗಣಿತದ ಪ್ರಶ್ನೆಗಳು 71ರಿಂದ 90ರವರೆಗೆ ಇರ್ತವೆ. ಕೊನೆಯ ಭಾಗ ಗಣಿತ, ಮೊದಲ ವಿಜ್ಞಾನ, ಆಮೇಲೆ ಸಮಾಜ ವಿಜ್ಞಾನ, ಲಾಸ್ಟಿಗೆ
ಗಣಿತ ಪ್ರಶ್ನೆ ಇರ್ತವೆ. 71ನೇ ಪ್ರಶ್ನೆ ನೋಡ್ರಿ, 2m - 5 = 3. ಈ ಸಮೀಕರಣದಲ್ಲಿ m ನ ಬೆಲೆಯು 4. ಅಂದರೆ ಇದು ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಪಾಠದ ಮೇಲಿಂದ. ನೆಕ್ಸ್ಟ್, ಕೆಳಗಿನಗಳಲ್ಲಿ ಅವಳಿಯ ಅವಿಭಾಜ್ಯ ಸಂಖ್ಯೆಗೆ ಒಂದು ಉದಾಹರಣೆಯು. ಇದು ಸಂಖ್ಯೆಗಳಿಗೆ ಜನರಲ್ ಕಾನ್ಸೆಪ್ಟ್ ಅಂತ ಹೇಳಿದ್ವಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ನೆಕ್ಸ್ಟ್, x = -2 ಆದರೆ x² - 4 ದ ಬೆಲೆ. ಇದು ಕೂಡ ರೇಖಾತ್ಮಕ ಸಮೀಕರಣ ಸಂಬಂಧಪಟ್ಟಂತ ಪ್ರಶ್ನೆ. ನೆಕ್ಸ್ಟ್, 7ನೇ ಪ್ರಶ್ನೆ ನೋಡ್ರಿ, √144 + √169 + √196 + 25 ದ ಘನಮೂಲವು ಅಂತ ಕೇಳ್ಯಾರ. ನೀವು ವರ್ಗಮೂಲ ಸಂಬಂಧಪಟ್ಟಂತ ಟಾಪಿಕ್ ಏನೈತಲ್ಲ, ವರ್ಗಮೂಲ ಘನಮೂಲ ಮಿಕ್ಸ್ ಮಾಡಿ ಕೇಳಿದಾರೆ. ಅಂದ್ರೆ ನೀವು √144 ಅಂದ್ರೆ 12, ಇದು 13, 12 × 25 14, 29 25 ಅಂದ್ರೆ 64, 64ರ ಘನಮೂಲ ಎಷ್ಟಂದ್ರೆ 4. ಈ ಥರ ವರ್ಗಮೂಲ ಘನಮೂಲ ಗ್ಯಾರಂಟಿ ಪ್ರಶ್ನೆ ನಿರೀಕ್ಷೆ ಮಾಡ್ಬೋದು. 0.01² ನ ಬೆಲೆಯು ನೋಡ್ರಿ, ಘಾತಾಂಕ ಸಂಬಂಧಪಟ್ಟದ್ದು ಒಂದು ಪ್ರಶ್ನೆ ಗ್ಯಾರಂಟಿ ಇರ್ತೈತೆ ಅಂತ ಹೇಳಿದ್ವಿ. ಇಲ್ಲಿ ನೋಡ್ರಿ, 1.01 ಅನ್ನ 4 ಸಾರಿ ಗುಣಿಸ್ಬೇಕು. ಯಾಕಂದ್ರೆ a⁻m n ಅಂದ್ರೆ a⁻mn 2 × 2 4 ಆಕೈತಿ ಘಾತಾಂಕ. ಇಲ್ಲಿ ನೀವು ಲಾಜಿಕಲಿ ಕೂಡ ಉತ್ತರ ಕಂಡುಹಿಡಿಬಹುದು. ಅಂದ್ರೆ 1.01 ದಶಾಂಶ 01 ಅನ್ನ ನೀವು 4 ಸಾರಿ ಗುಣಿಸಿದಾಗ 8 ಭಾಗ ಅಂದ್ರೆ 8 ಸ್ಥಾನ ಆದ್ಮೇಲೆ ದಶಮಾಂಶ ಬಿಂದು ಬರ್ತೈತಿ. 8 ಸ್ಥಾನ ಆದ್ಮೇಲೆ ದಶಮಾಂಶ ಬಿಂದು ಬಂದಿರೋವು ಆಪ್ಷನ್ ಎ ಮತ್ತು ಸಿ ಅಷ್ಟ ಐತಿ. ಸಿ ಯಾಕೆ ಆಗೋದಿಲ್ಲ ಅಂದ್ರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 1 ಐತಿ. 1ಅನ್ನ 4 ಸಾರಿ ಗುಣಿಸಿದ್ರೆ ಬಿಡಿ ಸ್ಥಾನ 1 ಬರ್ತೈತಿ. ಅದರ ಬೇಸ್ ಮೇಲೆ ನೀವು ಉತ್ತರವನ್ನು ಗೆಸ್ ಮಾಡಿ. ಇಲ್ಲಿ ಸ್ವಲ್ಪ ಲಾಜಿಕ್ ಮತ್ತು ನಾಲೆಜ್ ಕೂಡ ಇಂಪಾರ್ಟೆಂಟ್. 79ನೇ ಪ್ರಶ್ನೆ, ಯಾವ ಪಾಠದ ಮೇಲೆ ಬರುತ್ತಂದ್ರೆ ಇದು ಮುಖಗಳ ಮೇಲೆ 1 ರಿಂದ 6ರವರೆಗೆ ಸಂಖ್ಯೆ ಇರೋ ಒಂದು ದಾಳನ್ನು ಅನ್ವಯಿಸಿದಾಗ ಮೇಲಿನ ಮುಖದ ಮೇಲೆ ಭಾಜ್ಯ ಸಂಖ್ಯೆ ಬರೋ ಸಂಭವನೀಯತೆ. ದತ್ತಾಂಶಗಳ ನಿರ್ವಹಣೆ ಒಳಗೆ ನೀವು ಅದೃಷ್ಟ ಮತ್ತು ಸಂಭವನೀಯತೆ ಅಂತೇಳಿ ಟಾಪಿಕ್ ಪದ್ಧತಿ ಅದರ ಬೇಸ್ ಮೇಲೆ ಐತಿ. ಭಾಳ ಈಸಿ ಅದಾವು. ನಾವಿಲ್ಲಿ ಕ್ವಶನ್ ಪೇಪರ್ ಬಿಡಿಸಿ ಟಾಪಿಕ್ ವೈಸ್ ಪ್ರಶ್ನೆ ಬಿಡಿಸ್ತಾ ಹೋಗ್ತಲ್ಲ, ಅವ್ರು ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾರೆ. ಕರ್ನಾಟಕದ ಜನಸಂಖ್ಯೆ ಸುಮಾರು 7 ಕೋಟಿ ಎಂದುಕೊಳ್ಳೋಣ. ಇದರಲ್ಲಿ 65% ಜನರು 18 ವರ್ಷ ಮೇಲ್ಪಟ್ಟವರಾಗಿದ್ದಾರೆ. 2021 ಡಿಸೆಂಬರ್ ಅಂತ್ಯಕ್ಕೆ ಇವರಲ್ಲಿ 80% ಜನರು ಕೋವಿಡ್ ಲಸಿಕೆ ಪಡೆದಿದ್ದಾರೆ. ಕೋವಿಡ್ ಲಸಿಕೆ ಪಡೆದವರ ಸಂಖ್ಯೆ. ಇಲ್ಲಿ ಪರಿಮಾಣಗಳ ಹೋಲಿಕೆ ಒಳಗೆ ನಾವು ಶೇಕಡಾ ರೂಪಕ್ಕೆ ಕನ್ವರ್ಟ್ ಮಾಡುವಂಥ ಎಲ್ಲ ಪ್ರಶ್ನೆಗಳಿದಾವೆ ಭಾಗ 2 ಟೆಕ್ಸ್ಟ್ ಬುಕ್ ಒಳಗೆ. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು. ನೆಕ್ಸ್ಟ್, ಭಾಳ ಇಂಪಾರ್ಟೆಂಟ್ ನೋಡ್ರಿ, ಚತುರ್ಭುಜಗಳಂತ ಕೇಳಿದಲ್ಲ, ಒಂದು ಚತುರ್ಭುಜದ ಚಿತ್ರ ಕೊಟ್ಟಿದ್ದಾರೆ. ಮೇಲಿನ ಆಕೃತಿಯಲ್ಲಿ x ನ ಬೆಲೆಯು ಅಂತ ಕೇಳಿದಾರೆ. ಇಲ್ಲಿ 70 ಡಿಗ್ರಿ ಸರಿ ಉತ್ತರ. ಹೆಂಗನ್ನ ನಾವು ಕ್ವಶನ್ ಪೇಪರ್ ಬಿಡಿಸ್ಬೇಕಾದ್ರೆ ಇನ್ ಡೀಟೇಲ್ ಹೇಳ್ತಾನೆ. 85ನೇ ಪ್ರಶ್ನೆ ನೋಡಿ, ಒಂದು ನಿಯಮಿತ ಬಹುಭುಜಾಕೃತಿಯ ಪ್ರತಿ ಒಳಕೋನದ ಅಳತೆ 160 ಡಿಗ್ರಿ ಇದ್ದರೆ ಅದು ಬಹುಭುಜಾಕೃತಿ ಹೆಸರು. ಇದು ಕೂಡ ಚತುರ್ಭುಜಕ್ಕೆ ರಿಲೇಟೆಡ್ ಇರುವಂಥ ಪ್ರಶ್ನೆ, ಬಹುಭುಜಾಕೃತಿಗಳ ಸಂಬಂಧಪಟ್ಟದ್ದು. ಇದು ನಿಯಮಿತ ವಿಂಶತಿ ಭುಜ. ವಿಂಶತಿ ಭುಜ ಅಂದ್ರೆ 20 ಭಾಗಗಳ ಬಹುಭುಜಾಕೃತಿ. ಚತುರ್ಭುಜ ಹೇಳ್ಬೇಕಾದ್ರೆ ನಾವು ಬಹುಭುಜಾಕೃತಿ ಬಗ್ಗೆ ಒಂದು ಸ್ವಲ್ಪ ಡೆಪ್ತ್ ನಾಲೆಜ್ ಅನ್ನ ಹೇಳಿ ತದನಂತರ ಚತುರ್ಭುಜದ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದು ಪುಟವನ್ನ ಗಣಕಯಂತ್ರದಲ್ಲಿ ಬೆರಳಚ್ಚು ಮಾಡಲು 5/60 ಗಂಟೆ ಬೇಕಾಗುತ್ತೆ. ಸತತವಾಗಿ 3 ಗಂಟೆಗಳಲ್ಲಿ ಬೆರಳಚ್ಚು ಮಾಡೋ ಪುಟಗಳ ಸರಾಸರಿ ಸಂಖ್ಯೆ. ಇದು ಹೇಳಿದ್ರು ಅನುಪಾತ, ಸಮಾನುಪಾತ ಮತ್ತು ಸರಾಸರಿ. ಈ ಟಾಪಿಕ್ ಮೇಲೆ ಪ್ರಶ್ನೆ ಹೆಂಗೆ ಅನ್ನೋದು ನಾವು ಕ್ವಶನ್ ಪೇಪರ್ ಬಿಡಿಸ್ಬೇಕಾದ್ರೆ ಹೇಳ್ತೀವಿ. 88ನೇ ಪ್ರಶ್ನೆ, ಈ ಕೆಳಗಿನ ಸಂಖ್ಯೆಗಳಲ್ಲಿ 1152 ಪೂರ್ಣ ಘನವನ್ನಾಗಿಸಲು ಗುಣಿಸಬೇಕಾದ ಸಂಖ್ಯೆ. ಘನಮೂಲ ಕಂಡುಹಿಡಿಬೇಕಾದ್ರೆ ಅಪವರ್ತ ನಿಧಾನದಿಂದ ಏನು ಬಿಡಿಸ್ತಿರ್ತಲ್ಲ ಆ ಸಂದರ್ಭದಲ್ಲಿ 3 ಗುಂಪು ಮಾಡ್ತೀವಿ. ಆ 3 ಗುಂಪು ಆಗೋದಕ್ಕೆ ಯಾವ ಸಂಖ್ಯೆ ಕಡಿಮೆ ಇರ್ತೈತಿ ಅಷ್ಟಿಂದ ಗುಣಿಸ್ಬೇಕಾದ್ರೆ. 90ನೇ ಪ್ರಶ್ನೆ ಭಾಳ ಇಂಪಾರ್ಟೆಂಟ್. ಈ ಯಾವುದಂದ್ರೆ ದತ್ತಾಂಶ ನಿರ್ವಹಣೆ ಒಳಗೆ ಪೈ ಚಾರ್ಟ್, ಪೈ ನಕ್ಷೆ ಬಗ್ಗೆ ಮಾಹಿತಿ ಐತಿ. ಮೇಲಿನ ಪೈ ನಕ್ಷೆ ಒಂದು ಮಗು ಒಂದು ದಿನದಲ್ಲಿ ವಿವಿಧ ಚಟುವಟಿಕೆಗಳಿಗಾಗಿ ವ್ಯಯಿಸಲಾದ ಸಮಯವನ್ನು ಸೂಚಿಸುತ್ತದೆ. ಮನೆ ಕೆಲಸಕ್ಕಾಗಿ ವ್ಯಯಿಸಿದ ಸಮಯ ಗಂಟೆಗಳಲ್ಲಿ. ಇದು ಡಿಗ್ರಿ ಐತಿ. ನೀವು 360ಕ್ಕೆ 60 ಡಿಗ್ರಿ ಆದ್ರೆ 24 ಗಂಟೆಗೆ ಎಷ್ಟು ಅಂದ್ರೆ ಅವಾಗ ಏನಕತಿ 4 ಆಗ್ತದೆ. 2021-22ನೇ ಸಾಲಿನ ಪ್ರಶ್ನೆ. 23ನೇ ಸಾಲಿನ ಕ್ವಶನ್ ಪೇಪರ್ ಒಳಗೆ 71ನೇ ಪ್ರಶ್ನೆ ನೋಡ್ರಿ, 585-975 ಅತ್ಯಂತ ಸರಳ ಸಂಕ್ಷಿಪ್ತ ರೂಪ ಅಂದ್ರೆ ಕಡ್ತಾ ಹೊಡೆದು ಇಟ್ಬಿಡೋದು. ಇದು ಸಂಖ್ಯೆಗಳ ಜನರಲ್ ಕಾನ್ಸೆಪ್ಟ್ ಅಂತ ಹೇಳಿದಲ್ಲ, ಸಂಖ್ಯೆಗಳ ಸಂಬಂಧಪಟ್ಟದ್ದು. 73ನೇ ಪ್ರಶ್ನೆ, x = 2 ಅನ್ನು ಪರಿಹಾರವನ್ನಾಗಿ ಹೊಂದಿರೋ ಒಂದು ಸರಳ ಸಮೀಕರಣ. ನೋಡಿ, ಲೇಟೆಸ್ಟ್ 2 ಕ್ವಶನ್ ಪೇಪರ್ ಒಳಗೆ ಈ ರೇಖಾತ್ಮಕ ಸಮೀಕರಣ ಮೇಲೆ ಒಂದು ಪ್ರಶ್ನೆ ಗ್ಯಾರಂಟಿ ಕೇಳಿದ್ದಾರೆ, 1-2 ಪ್ರಶ್ನೆ ಕೇಳಿದ್ದಾರೆ. ನೆಕ್ಸ್ಟ್ 74ನೇ ಪ್ರಶ್ನೆ, m = 2 ಆದಾಗ √m² + m³ + m⁴ + 4m ನ ಬೆಲೆಯು. ಇಲ್ಲಿ ಸುಲಭೀಕರಿಸಿದ್ರೆ 6 ಬರ್ತದೆ ಬೆಲೆ. ಇದು ಕೂಡ ಘಾತಾಂಕಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ. ನೆಕ್ಸ್ಟ್ 75ನೇದು, ಉತ್ಕ್ರಮವಿಲ್ಲದಿರೋ ಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಸಂಖ್ಯೆಗಳು ಯಾವುದಂದ್ರೆ 0ಗೆ ಉತ್ಕ್ರಮ ಇಲ್ಲ. ಯಾಕಂದ್ರೆ 1/0 ಅಂತ ಬರೆದ್ರೆ ನಮಗೆ ಇನ್ಡಿಟರ್ಮಿನೇಟ್ ಫಾರ್ಮ್ಸ್ ಬರ್ತೈತಿ. ಅದಕ್ಕಾಗಿ 0
ಉತ್ಕ್ರಮ ಇಲ್ಲದಿರುವ ಭಾಗಗಳ ಸಂಖ್ಯೆ. 79ನೇ ಪ್ರಶ್ನೆ, 23/30 ಇದು ಕೆಳಗಿನ ಎರಡು ಭಾಗಗಳ ಸಂಖ್ಯೆಗಳ ನಡುವೆ ಇದೆ. ಇದು ಕೂಡ ಭಾಗಗಳ ಸಂಖ್ಯೆಗಳ ಸಂಬಂಧಪಟ್ಟಂತ ಪ್ರಶ್ನೆ. 83ನೇ ಪ್ರಶ್ನೆ, 11a ಇಂಟು ಬ್ರಾಕೆಟ್ ಆಫ್ 3a - 5b + 7c ಬ್ರಾಕೆಟ್ ಕಂಪ್ಲೀಟ್ ಅನ್ನು 7a ಇಂಟು ಬ್ರಾಕೆಟ್ ಆಫ್ 5a + 3b - 2c ಬ್ರಾಕೆಟ್ ಕಂಪ್ಲೀಟ್ ಇಂದ ಕಳೆದಾಗ ಬರುವ ವ್ಯತ್ಯಾಸ. ಇದು ಯಾವ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಟಾಪಿಕ್ ಮೇಲಿನ ಸಮಸ್ಯೆ. ನೆಕ್ಸ್ಟ್ 84ನೇ ಪ್ರಶ್ನೆ, ಈ ಕೆಳಗಿನ ಸರಳ ವಕ್ರರೇಖೆ, ಸರಳ ಆವರ್ತ ವಕ್ರರೇಖೆ, ಬಹುಭುಜ ಮತ್ತು ಅಂತರ್ವಕ್ರ ಬಹುಭುಜ ಇವೆಲ್ಲವೂ ಆಗಿರುವ ವಕ್ರರೇಖೆ. ಇದು ಕೂಡ ಚತುರ್ಭುಜಗಳು ಟಾಪಿಕ್ ಮೇಲಿನಂತ ಚತುರ್ಭುಜಗಳ ಪರಿಚಯ. ಅಲ್ಲಿ ಅಂತರ್ವಕ್ರ, ಬಹಿರ್ವಕ್ರ, ಬಹುಭುಜಾಕೃತಿಯ ಬಗ್ಗೆ ಮಾಹಿತಿ ಐತಿ, ಅಲ್ಲಿ ಸಂಬಂಧಪಟ್ಟಂತ ಪ್ರಶ್ನೆ. ನೆಕ್ಸ್ಟ್ 85ನೇ ಪ್ರಶ್ನೆ, ಸ್ತಂಭ ನಕ್ಷೆ ಅಂದ್ರೆ ಅದು ಕೂಡ ಈ ದತ್ತಾಂಶ ನಿರ್ವಹಣೆ ಒಳಗೆ ಬರ್ತೈತಿ. ದತ್ತಾಂಶ ನಿರ್ವಹಣೆ. 89ನೇ ಪ್ರಶ್ನೆ, ಒಂದು ಪತಂಗದಲ್ಲಿ ಅಭಿಮುಖ ಭಾವಗಳು ಸಮವಾಗಿರುತ್ತವೆ. ಇಲ್ಲಿ ಒಂದು 4 ಆಪ್ಷನ್ ಕೊಟ್ಟರೆ ಸರಿ ಉತ್ತರ ಯಾವ್ದಂದ್ರೆ ಪರಸ್ಪರ ಸಮವಾಗಿರುವ ಕೋನಗಳ ಶ್ರೇಣಿಗಳನ್ನು ಸೇರಿಸುವ ರೇಖಾಖಂಡವು ಉಳಿದೆರಡು ಕೋನಗಳ ಶ್ರೇಣಿಗಳನ್ನು ಸೇರಿಸುವ ರೇಖಾಖಂಡದ ಲಂಬಾಂತಕವಾಗಿರುತ್ತದೆ. ಇದು ಸರಿ ಆಪ್ಷನ್. ಇದು ಕೂಡ ಚತುರ್ಭುಜಗಳು ಸಂಬಂಧಪಟ್ಟಂತ ಪ್ರಶ್ನೆ. 90ನೇ ಪ್ರಶ್ನೆ, ಒಂದು ವರ್ಗಾಕಾರದ ಆಟದ ಮೈದಾನ ವಿಸ್ತೀರ್ಣ ಕೊಟ್ಟಿದ್ದಾರೆ, ಅದರ ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾರೆ. ನಾವೇನು ಮಾಡೋಕೆ ಅದ್ರದ್ದು ವರ್ಗಮೂಲ ಕಂಡುಹಿಡಿದು, ವರ್ಗಮೂಲ ಅಂದ್ರೆ ಏನು, ಒಂದು ಬಾವಿನ ಅಳತೆ, ಬಾವು ಇಂಟು ಬಾವು ಆಗಿರ್ತೈತೆ ಅದು. ವರ್ಗಮೂಲ ಅಂದ್ರೆ ಒಂದು ಬಾವಿನ ಅಳತೆ. ಸುತ್ತಳತೆ 4 ಬಾವು ಸೇರಿಸಿ 4a ಇಂಟು 4 ಮಾಡಿಬಿಟ್ಟು ನಮಗೆ ಆಪ್ಷನ್ ಬಿ 4 × 004 ಕಿಲೋಮೀಟರ್ ಸಿಗುತ್ತೆ. ಎರಡೂ ಪ್ರಶ್ನೆ ಪತ್ರಿಕೆ ಗಮನಿಸಿದಾಗ ನಮಗೆ ಕಂಡು ಬಂದಂಥ ಅಂಶ ಏನಂದ್ರೆ ಜಾಸ್ತಿ ಚತುರ್ಭುಜಗಳ ಘಟಕ, ಆಮೇಲೆ ರೇಖಾತ್ಮಕ ಸಮೀಕರಣಗಳು, ಆಮೇಲೆ ವರ್ಗಮೂಲ, ಘಾತಾಂಕ, ಇವು 4-5 ಟಾಪಿಕ್ ಮೇಲೆ ಭಾಳಷ್ಟು ಪ್ರಶ್ನೆ ಕೇಳಿದ್ದಾರೆ. ರೀಸೆಂಟಾಗಿ ಮತ್ತೀಗ ದತ್ತಾಂಶ ನಿರ್ವಹಣೆ ಒಳಗೆ ಸ್ತಂಭ ನಕ್ಷೆ, ಪೈ ನಕ್ಷೆ ಬಗ್ಗೆ ಕೇಳಿದ್ದಾರೆ. ಪರಿಮಾಣಗಳ ಹೋಲಿಕೆ ಒಳಗೆ ಶೇಕಡಾದ ಬಗ್ಗೆ ಕೇಳಿದ್ದಾರೆ. ಜನಸಂಖ್ಯೆ ಟೋಟಲ್ ಎಷ್ಟು ಜನಸಂಖ್ಯೆ ಇತ್ತು, ಅಷ್ಟರೊಳಗೆ ಇಷ್ಟು ಲಸಿಕೆ ಪಡೆದ್ರು, ಅದ್ರ ಶೇಕಡಾ ಎಷ್ಟು ಅಂತ ಕೇಳಿರ್ತಾರೆ. ಈ 13 ಘಟಕ ಅಂದ್ರೆ 13 ಘಟಕದ ಮೇಲೆ ಪ್ರಶ್ನೆ ಕೇಳಬೇಕಂತ ಏನಿಲ್ಲ. ಅವ್ರು ಏನು ಮಾಡ್ತಾರ, 1 ಅಥವಾ 2 ಟಾಪಿಕ್ ಮೇಲೆ ಜಾಸ್ತಿ ಪ್ರಶ್ನೆ ಕೇಳ್ಬಿಡೋರು. ಈ ಚತುರ್ಭುಜದ ಮೇಲೆ ಒಂದು 3 ಪ್ರಶ್ನೆ ಕೇಳ್ಬಿಡ್ತಾರೆ, ಹೌದಾ. ಇನ್ನೊಂದು 2 ಟಾಪಿಕ್ ಮೇಲೆ 2-3 ಪ್ರಶ್ನೆ ಕೇಳ್ಬೋದು. ಹಿಂಗೂ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಪ್ರತಿ ಘಟಕವನ್ನು ಕೂಡ ಡೆಪ್ತ್ ಆಗಿ ತಿಳ್ಕೊಳ್ಳಿ. ಅದಕ್ಕೆ ಪ್ರತಿ ಘಟಕವನ್ನು ಕೂಡ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಯಾವ ಲೆಕ್ಕ ಕೊಟ್ಟರು ಕೂಡ ಬಿಡಿಸ್ತೀರಿ. ಅದಕ್ಕೆ ನಾವು ಮುಂದಿನ ದಿನಮಾನಗಳಲ್ಲಿ ಶಾರ್ಟ್ ಗಣಿತ ಸಂಬಂಧಪಟ್ಟಂತ ಒಂದೊಂದು ಕಾನ್ಸೆಪ್ಟನ್ನು ತಗೊಂಡು ಆ ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ 1-2-3 ಸಮಸ್ಯೆ ಬಿಡಿಸಿ ಅದೇ ಥರ ಸಮಸ್ಯೆಗೂ ಕೂಡ ಹೋಮ್ವರ್ಕ್ ಕೊಡ್ತೀವಿ. ಅದಕ್ಕೆ 20 ಅಂಕ ಅಂತೇಳಿ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಈ ಟಾಪಿಕ್ ಮೇಲೆ ಭಾಳ ಪ್ರಶ್ನೆ ಕೇಳಿದ್ರಿ. ಇವೆಲ್ಲವೂ ಕೂಡ ಸಿಲೆಬಸ್ ಇದ್ದ ಪ್ರಶ್ನೆನ, ಸಿಲೆಬಸ್ ಇದ್ದ ಟಾಪಿಕ್ ಅದ, ಔಟ್ ಆಫ್ ಸಿಲೆಬಸ್ ಯಾವಿಲ್ಲ. 1 to 8 ಅಂದರೆ 8 ಅದಿರಿ. ನಿಮಗೆ 8ಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಜಾಸ್ತಿ ಇರ್ತಾವೆ. ನಿಮ್ದೇನು ಟಾಪಿಕ್ ಐತಲ್ಲ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಜಾಸ್ತಿ ಇರ್ತವೆ. 20ಕ್ಕೆ ಆಲ್ಮೋಸ್ಟ್ 12-15 ಪ್ರಶ್ನೆ ಇರ್ತಾವೆ. ಒಂದು 4-5 ಪ್ರಶ್ನೆ ಏನಾಗಿರ್ತಾವೆ ಅಂದ್ರೆ ನಿಮ್ಮ ಮ್ಯಾಥಮೆಟಿಕ್ಸ್ ನಾಲೆಜನ್ನು ಚೆಕ್ ಮಾಡುವಂಥ ಪ್ರಶ್ನೆಗಳು ಇರ್ತಾವೆ. 7th ಬೇಸ್ ಮೇಲೆ ಇರ್ತಾವೆ, 6th ಬೇಸ್ ಮೇಲೆ ಇರ್ತಾವೆ. ಎಲ್ಲ ಮಿಕ್ಸ್ ಮಾಡಿ ಕೇಳೋ ಸಾಧ್ಯತೆ ಇರುತ್ತೆ. ಇದು ನೀವು ಶಾರ್ಟ್ ಗಣಿತ ಸ್ಟಡಿ ಮಾಡೋದ್ರಿಂದ ಭಾಳಷ್ಟು ಮ್ಯಾಥಮೆಟಿಕ್ಸ್ ನಾಲೆಜ್ ಬರ್ತೈತಿ. ಮ್ಯಾಥಮೆಟಿಕ್ಸ್ ಒಳಗೆ ಇಂಪ್ರೂವ್ ಆಗ್ತೀವಿ. ಮುಂದೆ SSLCಗೆ ಔಟ್ ಅಂಕ ತೊಗೊಳಕ್ಕೆ ಕೂಡ ಹೆಲ್ಪ್ ಆಗುತ್ತೆ. NMS ಪರೀಕ್ಷೆಗಾಗಿ ಏನು ನೀವು ಟೈಮನ್ನು ಸ್ಪೆಂಡ್ ಮಾಡ್ತೀರಿ, ನಾಲೆಜನ್ನು ಗೇನ್ ಮಾಡ್ತೀರಿ, ಈ ನಾಲೆಜ್ NMS ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗೋಕ್ಕೂ ಅನುಕೂಲ ಆಗುತ್ತೆ. ಜೊತೆಗೆ ನೀವು ಮುಂದೆ 10th ಕೂಡ ಹೆಲ್ಪ್ ಆಗುತ್ತೆ. ಈ ಕಾನ್ಸೆಪ್ಟನ್ನು ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ಅವೇ ಬರ್ತಾವೆ ಮುಂದೆ. ಇವೇ ಬೀಜೋಕ್ತಿಗಳು ಮುಂದೆ 9th ಬರ್ತಾವೆ. ನೆಕ್ಸ್ಟ್ ಚತುರ್ಭುಜಗಳು ಇರ್ತಾವೆ, ನೆಕ್ಸ್ಟ್ ಅನುಪಾತ ಸಮಾನುಪಾತ ಇರ್ತಾವೆ. ಎಲ್ಲವೂ ಕೂಡ ಬೇಸಿಕ್ ಇರೋದ್ರಿಂದ ಇವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಮುಂದೆ ಅಕಾಡೆಮಿಕಲಿ ಶೈಕ್ಷಣಿಕವಾಗಿ ಮ್ಯಾಥಮೆಟಿಕ್ಸ್ ಒಳಗೆ ಎಕ್ಸ್ಪರ್ಟ್ ಆಗೋಕ್ಕೆ ಕೂಡ ಹೆಲ್ಪ್ ಆಕತಿ. ಅದಕ್ಕೆ ಇವಿಷ್ಟೇ ಪಾಠ, 13 ಪಾಠ. ಈ 13 ಪಾಠ ಒಳಗೆ ಒಂದು 8 ಟಾಪಿಕನ್ನು ತುಂಬ ಚೆನ್ನಾಗಿ ನೀವು ಕಲ್ತ್ಕೊಂಡ್ರೆ 15-16 ಸುಲಭವಾಗಿ ಗಳಿಸ್ಬೋದು. ಇನ್ನೊಂದು 2 ಪ್ರಶ್ನೆ ಸ್ವಲ್ಪ ಟ್ರೈ ಮಾಡಿದ್ರೆ ಸಿಗ್ತಿರ್ತಾವೆ. ಇನ್ನೊಂದು 2 ಪ್ರಶ್ನೆ ಏನಿರ್ತಾವೆ ಸ್ವಲ್ಪ ಕ್ಲಿಷ್ಟತೆ ಮಟ್ಟ ಜಾಸ್ತಿ ಇರ್ತೈತಿ. ನೀವು 4-5 ವರ್ಷದ ಕ್ವಶನ್ ಪೇಪರನ್ನು ಬಿಡಿಸಿ ಯಾವ ಟಾಪಿಕ್ ಕೊಟ್ಟರೆ ಎಲ್ಲವನ್ನು ಕೂಡ ಚೆನ್ನಾಗಿ ಬಿಡಿಸಿದ್ರೆ ಅವು ಕೂಡ ನೀವು ಬಿಡಿಸೋ ಸಾಧ್ಯತೆ ಐತೆ. ಅದಕ್ಕೆ ಇದಿಷ್ಟು NMS ಶಾರ್ಟ್ ಗಣಿತದ ಬಗ್ಗೆ. ಇದು 20 ಅಂಕ ಐತೆ ಅಂತೇಳಿ ಆಲಸ್ಯ ಮಾಡೋಕ್ಕೆ ಹೋಗ್ಬೇಡ್ರಿ. ಚೆನ್ನಾಗಿ ಸ್ಟಡಿ ಮಾಡಿರಿ. 20ಕ್ಕೆ 20 ಅಂಕ ಗಳಿಸ್ಬೋದು ನೀವು. ಈ 13 ಟಾಪಿಕ್ ಮೇಲೆ ಚೆನ್ನಾಗಿ ತಿಳ್ಕೊಂಡು ಈ 13 ಘಟಕದ ಮೇಲೆ ಯಾವ ಪ್ರಶ್ನೆ ಯಾವ ಸಮಸ್ಯೆ ಕೊಟ್ಟರು ಕೂಡ ಬಿಡಿಸುವಂಗೆ ಪ್ರಿಪೇರ್ ಆಗಿರಿ. ನೀವು ಗ್ಯಾರಂಟಿ 20ಕ್ಕೆ 17-18 ಮಿನಿಮಮ್ ತೊಗೋತೀನಿ, ಅಷ್ಟಂತೂ ಹೇಳೋದಿಲ್ಲ. ಮತ್ತೇನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿರಿ. ಇದಿಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದ.